ಮಧ್ಯಾಹ್ನ ಮಲಗೋದ್ರಿಂದ ತೂಕ ಹೆಚ್ಚಾಗುತ್ತಾ ಅನ್ನುವ ಡೌಟ್ ಎಲ್ರಿಗೂ ಇದೆ. ಇದ್ರ ಜೊತೆಗೆ ಮಧ್ಯಾಹ್ನ ಮಲಗೋದ್ರಿಂದ ನಮ್ಮ ದೇಹಕ್ಕೆ ಏನು ಅನುಕೂಲ, ಏನು ಅನಾನುಕೂಲ, ಮಧ್ಯಾಹ್ನ ಯಾರು ಮಲಗ್ಬೋದು, ಯಾರು ಮಲಗಬಾರ್ದು, ಯಾವ ಟೈಮಲ್ಲಿ ಮಲಗಬೇಕು, ಎಷ್ಟು ಗಂಟೆ ಮಾತ್ರ ಮಲಗಬೇಕು, ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋಲ್ಲಿ ನಾನು ಆನ್ಸರ್ ಹೇಳ್ತೀನಿ. ವಿಡಿಯೋ ಫುಲ್ ವಾಚ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಮಧ್ಯಾಹ್ನ ಮಲಗುವವರು ಜಾಸ್ತಿ ಯಾರಂದರೆ ಹೌಸ್ ವೈಫು. ಏಕೆಂದರೆ ಅವ್ರು ಬೇಗ ಎದ್ದುಬಿಟ್ಟು ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಗಂಡ ಮಕ್ಕಳು ಅವ್ರನ್ನೆಲ್ಲ ಆಫೀಸಿಗೆ ಕಳಿಸಿದ್ರೆ ಆಫೀಸಿಗೆ ಕಳಿಸಿ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಈ ಎಲ್ಲ ಕೆಲಸಗಳನ್ನ ಮುಗಿಸಿ ಅವರಿಗೆ ತುಂಬಾ ಸುಸ್ತಾಗಿರುತ್ತೆ. ಆವಾಗ ಅವ್ರ ಬಾಡಿ ನನಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಮನಸ್ಸಿಗೂ ಅಷ್ಟೇ ತುಂಬ ಸ್ಟ್ರೆಸ್ ಅನಿಸ್ಬಿಟ್ಟು ರಿಲ್ಯಾಕ್ಸ್ ಬೇಕು ಅಂತ ಅನಿಸಿರುತ್ತೆ. ಆಗ ಅವರು ಆಟೋಮೆಟಿಕ್ಕಾಗಿ ಮಲಗಲೇಬೇಕಾಗುತ್ತೆ. ಮಲಗಿದರೆ ಅವ್ರು ಎಷ್ಟು ಗಂಟೆ ಮಾತ್ರ ಮಲಗಬೇಕು, ಎಷ್ಟು ಗಂಟೆ ಮಾತ್ರ ಮಲಗಿದರೆ ಅವರ ಬಾಡಿಗೆ ಒಳ್ಳೆಯದು, ಎಷ್ಟು ಗಂಟೆಗಿಂತ ಜಾಸ್ತಿ ಮಲಗಿದರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ನ ನೀವು ಗಮನದಲ್ಲಿ ಇಟ್ಕೊಬೇಕು. ಏನಂದರೆ ಆಯುರ್ವೇದದ ಪ್ರಕಾರ ಮಧ್ಯಾಹ್ನ ಮಲಗೋದು ಒಳ್ಳೆಯದಲ್ಲ. ಏಕೆಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಏನಾದ್ರು ಅವರಿಗಿತ್ತು ಅಂದರೆ, ಅಥವಾ ಅಲರ್ಜಿ ಪ್ರಾಬ್ಲಮ್ಸ್ ಏನಾದ್ರು ಅವರಿಗೆ ಇತ್ತು ಅಂದರೆ, ಮತ್ತು ಶುಗರ್ ಪೇಷಂಟು, ಮತ್ತು ಕಫ ಸಮಸ್ಯೆ ಇರೋರು, ಶೀತ ಸಮಸ್ಯೆ ಇರೋರು, ಥೈರಾಯ್ಡ್ ಸಮಸ್ಯೆ ಇರೋರು, ಇವರೆಲ್ಲ ಮಧ್ಯಾಹ್ನ ಮಲಗಬಾರ್ದು ಅಂತೇಳಿ ಆಯುರ್ವೇದದ ಪ್ರಕಾರ ಹೇಳ್ತಾರೆ. ಏಕೆ ಅಂದರೆ ಡೈಜೆಷನ್ನು ಸರಿ, ಇವಾಗ ಅಜೀರ್ಣ ಸಮಸ್ಯೆ ಅವರಿಗಿತ್ತು ಅಂದರೆ ಇವಾಗ ಅವರು ಮಧ್ಯಾಹ್ನ ಮಲಗೋದ್ರಿಂದ ಅವರಿಗೆ ಡೈಜೆಷನ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮಧ್ಯಾಹ್ನ ಇವಾಗ ಕೆಲವೊಬ್ಬರಿಗೆ ಮಧ್ಯಾಹ್ನ ಮಲಗೋದ್ರಿಂದ ಅರ್ಧಬರ್ಧ ನಿದ್ದೆ ಆಗಿರುತ್ತಲ್ವ, ಆವಾಗ ಅವರಿಗೆ ಮೈಗ್ರೇನ್ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ, ತುಂಬ ತಲೆಭಾರ ಅನಿಸ್ತಿರುತ್ತೆ. ಹಾಗಾಗಿ ಮಧ್ಯಾಹ್ನ ಮಲಗೋದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಆಯುರ್ವೇದ ಪ್ರಕಾರ ಹೇಳ್ತಾರೆ. ಯಾರು ಮಾತ್ರ ಮಧ್ಯಾಹ್ನ ಮಲಗಬೇಕು ಅಂತಂದರೆ 60ರಿಂದ 65 ವರ್ಷ ವಯಸ್ಸಿನವರು, ಅಂದರೆ ವಯಸ್ಸಾದವರು ಮಧ್ಯಾಹ್ನ ಮಲಗ್ಬೋದು. ಮತ್ತು ಯಾರು ಮಲಗ್ಬೋದು ಅಂದರೆ ಚಿಕ್ಕ ಮಕ್ಕಳು ಮಧ್ಯಾಹ್ನ ಮಲಗ್ಬೋದು. ಚಿಕ್ಕ ಮಕ್ಕಳು ಬೇಗ ಎದ್ದಿರ್ತಾರೆ, ಅವರಿಗೆ ನಿದ್ದೆ ಮೂಡಿರುತ್ತೆ. 12:30 1 ಗಂಟೆ ಅಷ್ಟೊತ್ತಿಗೆಲ್ಲ ಅವ್ರಿಗೆ ತುಂಬ ನಿದ್ದೆ ಬರ್ತಾ ಇರುತ್ತೆ. ಸೊ ಸಣ್ಣ ಮಕ್ಕಳು ಮಲಗ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ವಯಸ್ಸಾದವರು ಮಲಗ್ಬೋದು, ಅವರಿಗೂ ಕೂಡ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಹಾಗೆ ಪೇಷಂಟ್ ಮಲಗ್ಬೋದು. ಇವಾಗೇನೋ ಹೊಟ್ಟೆ ನೋವು, ಜ್ವರ, ಶೀತ, ಕೆಮ್ಮು ಈ ಥರದ್ದೇನೋ ನಿಮಗೆ ಹುಷಾರಿರಲ್ಲ ಅಂಥವರೆಲ್ಲ ಮಧ್ಯಾಹ್ನದ ಹೊತ್ತು ಮಲಗ್ಬೋದು. ಏಕೆಂದರೆ ಅವರ ಬಾಡಿಗೆ ಆವಾಗ ರೆಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂತ ಅಂದಾಗ ನೀವು ಮಧ್ಯಾಹ್ನ ಮಲಗ್ಬೋದು, ಹಾಗೂ ಕೂಡ ಯಾವುದೇ ಥರ ಸಮಸ್ಯೆ ಇಲ್ಲ. ಮತ್ತು ತುಂಬ ದೂರ ಪ್ರಯಾಣ ಮಾಡಿದರೆ ಅಂಥವರು ಸಹ ಮಧ್ಯಾಹ್ನ ಮಲಗ್ಬೋದು. ಇವಾಗೇನೋ ತುಂಬ ಲಾಂಗ್ ಜರ್ನಿ ಹೋಗಿರ್ತೀರ, ತುಂಬ ಸುಸ್ತಾಗ್ತಾ ಇರುತ್ತೆ, ಆಗ ನೀವು ಬಂದುಬಿಟ್ಟು ಮಲಗ್ಬೋದು. ಆವಾಗೂ ಕೂಡ ಯಾವುದೇ ಥರ ಸಮಸ್ಯೆ ಇಲ್ಲ. ಮತ್ತು ತುಂಬ ಫಿಸಿಕಲ್ ಕೆಲಸ ಯಾರು ಮಾಡ್ತಾರೆ, ಇವಾಗ ತುಂಬ ಭಾರ ಎತ್ತಿ ಕೆಲಸ ಮಾಡೋರು, ಇವಾಗ ಕೂಲಿ ಕೆಲಸ ಮಾಡೋರು, ಮೂಟೆ ಹೊರೋರು, ಮತ್ತು ಬಿಸಿಲಲ್ಲಿ ತುಂಬ ಹೊತ್ತು ಕೆಲಸ ಮಾಡೋರು, ವ್ಯವಸಾಯ ಮಾಡೋರು, ಅಂಥವರೆಲ್ಲ ಮಧ್ಯಾಹ್ನ ಮಲಗ್ಬೋದು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಅವರಿಗೂ ಕೂಡ ಯಾವುದೇ ಥರ ಸಮಸ್ಯೆ ಇಲ್ಲ. ಆದರೆ ಎಷ್ಟು ಟೈಮ್ ಮಾತ್ರ ಮಲಗಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ತುಂಬ ಹೊತ್ತು ಮಲಗಿದ್ರು ಕೂಡ ಕೆಲವೊಂದು ಕಾಯಿಲೆಗಳು ನಮಗೆ ಬರುತ್ತೆ. ಹಾಗಾಗಿ ತುಂಬ ಟೈಮು ಸಹ ಮಲಗಬಾರ್ದು. ಎಷ್ಟು ಟೈಮ್ ಮಾತ್ರ ಮಲಗಬೇಕು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವರೆಲ್ಲ ಮಲಗ್ಬೋದು ಅಂಥೇಳಿ ಆಯುರ್ವೇದದ ಪ್ರಕಾರ ಡಾಕ್ಟರ್ಸು ಹೇಳ್ತಾರೆ. ಸೊ ಹಾಗಾದರೆ ಮಧ್ಯಾಹ್ನ ಮಲಗಲಿಲ್ಲ ಅಂದರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ಆಯುರ್ವೇದದ ಪ್ರಕಾರ ಮಧ್ಯಾಹ್ನ ಮಲಗಬಾರ್ದು ಅಲ್ವಾ. ಸೊ ಮಧ್ಯಾಹ್ನ ಮಲಗಲಿಲ್ಲ ಅಂದರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಇವಾಗ ಏನಾದ್ರು ನಿಮಗೆ BP ಪ್ರಾಬ್ಲಮ್ ಇತ್ತು ಅಂದರೆ ಅದು ಕಂಟ್ರೋಲ್ ಆಗುತ್ತೆ. ಹಾಗೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಹ್ಯುಮಿನಿಟಿ ಬೂಸ್ಟ್ ಆಗುತ್ತೆ, ಹ್ಯುಮಿನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇವಾಗ ಏನಾದ್ರು ನಿಮಗೆ ಡೈಜೆಷನ್ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಮಧ್ಯಾಹ್ನ ಮಲಗಲಿಲ್ಲ ಅಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸೊ ಮಧ್ಯಾಹ್ನ ಮಲಗಬಾರ್ದು ಅಂದರೆ ಹೇಗೆ ಮಾಡಬೇಕು ಹಾಗಾದರೆ ಅಂತ ಹೇಳೋದಾದರೆ, ಇವಾಗ ಊಟ ಆದಮೇಲೆ ಒಂದು 100 ಹೆಜ್ಜೆನ ನೀವು ವಾಕ್ ಮಾಡಿಬಿಟ್ಟು ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಮಾಡಬೇಕು. ಸೊ ಒಂದು 20 ಮಿನಿಟ್ಸ್ ಒಂದು ಸೈಡ್ ಕುತ್ಕೊಂಡ್ಬಿಟ್ಟು ನಿಮ್ಮ ಬ್ರೀತಿಂಗ್ ಕಡೆ ಮಾತ್ರ ನಿಮಗೆ ಗಮನ ಇರಬೇಕು. ಸುಮ್ಮನೆ ಕಾಮಾಗಿ ಕುತ್ಕೊಂಡ್ಬಿಟ್ಟು ಯಾರ ಜೊತೆ ನೀವು ಮಾತಾಡ್ಲಂಗೆ ಏನೂ ಮಾಡ್ಲಂಗೆ ಸುಮ್ಮನೆ ಕಾಮಾಗಿ ಒಂದು ಸೈಡ್ ಕುತ್ಕೊಂಡ್ಬಿಟ್ಟು ನೀವು ರಿಲ್ಯಾಕ್ಸ್ ಮಾಡಿದಾಗ ಆಗ ನಿಮಗೆ ತುಂಬ ವಿಶ್ರಾಂತಿ ಸಿಗುತ್ತೆ. ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ ಎಲ್ಲನೂ ಕೂಡ ವಿಶ್ರಾಂತಿ ಸಿಗುತ್ತೆ. ಸೊ ಇದು ಕೂಡ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂಥೇಳಿ ಆಯುರ್ವೇದ ಹೇಳುತ್ತೆ. ಸೊ ಹಾಗಾದರೆ ಮಧ್ಯಾಹ್ನ ಮಲಗೋದಾದರೆ ಯಾವ ಟೈಮಲ್ಲಿ ಮಾತ್ರ ಮಲಗಬೇಕು
ನಾನಿಲ್ಲಿ 2 ಆಪ್ಷನ್ಸ್ ಕೊಡ್ತೀನಿ. ಒಂದು ಬಂದುಬಿಟ್ಟು ಊಟಕ್ಕಿಂತ ಮುಂಚೆ. ಇವಾಗ ನೀವು 1-2 o'clock ಊಟ ಮಾಡ್ತೀರಿ ಅಂದರೆ ಅದಕ್ಕಿಂತ ಮುಂಚೆ ನೀವು ಮಲಗಿ ಎದ್ದೇಳ್ಬೋದು. ಇಲ್ಲ ಅಂದರೆ ಊಟ ಆದಮೇಲೆ ನೀವು 1 ಅಥವಾ 2 hour ಆದಮೇಲೆ ನೀವು ಮಲಗ್ಬೋದು. ಊಟಕ್ಕಿಂತ ಮುಂಚೆ ಮಲಗ್ಬೋದು, ಇಲ್ಲ ಅಂದರೆ ಊಟ ಆಗಿ 1 ಅಥವಾ 1 hour ಅಥವಾ 2 hour ಆದಮೇಲೆ ನೀವು ಮಲಗ್ಬೋದು. ಎಷ್ಟೊತ್ತು ಮಾತ್ರ ಮಲಗಬೇಕು ಅಂದರೆ ಒಂದು ½ an hour ಮಾತ್ರ ಮಲಗಬೇಕು. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಅದಕ್ಕಿಂತ ಜಾಸ್ತಿ ಮಲಗಿದರೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಒಂದು ½ an hour ಇಲ್ಲ ಅಂದರೆ ಒಂದು 3/4 ಗಂಟೆ, 30 ನಿಮಿಷ ಅಥವಾ 45 ನಿಮಿಷ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಇವಾಗ ಮಧ್ಯಾಹ್ನ ಮಲಗೋದ್ರಿಂದ ತೂಕ ಜಾಸ್ತಿ ಆಗುತ್ತಾ ಅಂತ ನಾನು ಒಂದು ಕ್ವಶನ್ ಹಾಕಿದ್ದೆ ಫಸ್ಟೇ. ಸೊ ಮಧ್ಯಾಹ್ನ ಮಲಗೋದ್ರಿಂದ ತೂಕ ಜಾಸ್ತಿ ಆಗುತ್ತಾ ಅಂತ ಯಾರಿಗೆಲ್ಲ ಡೌಟ್ಸ್ ಇದೆ ಅವರಿಗೆಲ್ಲ ಇವಾಗ ಆನ್ಸರ್ ಏನಪ್ಪ ಅಂದರೆ ಮಧ್ಯಾಹ್ನ ಮಲಗೋದ್ರಿಂದ ತೂಕ ಜಾಸ್ತಿ ಆಗಲ್ಲ. ಯಾವಾಗ ಆಗಲ್ಲ ಅಂದರೆ ನಾನು ಏನು ಹೇಳಿದ್ನಲ್ಲ ಆ ಟೈಮಿಂಗ್ಸಲ್ಲಿ ನೀವು ಮಲಗಿದರೆ ಆವಾಗ ಯಾವುದೇ ಕಾರಣಕ್ಕೂ ತೂಕ ಜಾಸ್ತಿ ಆಗೋಲ್ಲ. ಇವಾಗ ಊಟಕ್ಕಿಂತ ಮುಂಚೆ ಮಲಗಬೇಕೆ ಒಂದು ಅರ್ಧ ಗಂಟೆ, ಅಥವಾ ಊಟ ಆಗಿ ಒಂದು 2 hour ಆದಮೇಲೆ ನೀವೇನಾದ್ರು ಒಂದು ಅರ್ಧ ಗಂಟೆ ಮಾತ್ರ ಮಲಗಿದರೆ ಯಾವುದೇ ಕಾರಣಕ್ಕೂ ತೂಕ ಜಾಸ್ತಿ ಆಗೋದಿಲ್ಲ. ಅದೇ ನೀವು ಊಟ ಮಾಡಿದ ತಕ್ಷಣ ಮಲಗಿ ಇವಾಗ ಕಂಟಿನ್ಯೂ ಒಂದು 2 o'clock ಊಟ ಮಾಡ್ತೀರಾ ಅಂದರೆ ಒಂದು 5 o'clock ತನಕ ಕಂಟಿನ್ಯೂ ಯಾವಾಗ ನೀವು 2 hour 3 hour ಕಂಟಿನ್ಯೂಸ್ ನೀವು ಯಾವಾಗ ಮಲಗ್ತೀರಾ ಆವಾಗ ನಮಗೆ ತೂಕ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ಬೊಜ್ಜಿನ ಸಮಸ್ಯೆ ಬರುತ್ತೆ, ವೆಯ್ಟ್ ಗೈನ್ ಆಗ್ತಾ ಹೋಗುತ್ತೆ. ಸೊ ಹೊಟ್ಟೆ ಸುತ್ತ ಬೊಜ್ಜು ಬರೋದು ಆ ಥರ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಮತ್ತು ಅಜೀರ್ಣ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತೂಕ ಜಾಸ್ತಿ ಆಗೋದಕ್ಕೆ ಮೇಯ್ನ್ ರೀಸನ್ನು ಈ ಟೈಮಲ್ಲಿ ಮಲಗಿದರೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇವಾಗ ಮಧ್ಯಾಹ್ನ ಮಲಗಿರ್ತೀವ ಅಲ್ವಾ, ಒಂದು ಕಂಟಿನ್ಯೂ ಇವಾಗ 2 hour 3 hour ಕಂಟಿನ್ಯೂ ಮಲಗಿರ್ತಾರೆ, ಅವರಿಗೆ ನೈಟು ನಿದ್ದೆ ಸರಿಯಾಗಿ ಬರೋದಿಲ್ಲ. ನೈಟು ಸರಿಯಾಗಿ ನಿದ್ದೆ ಬರಲಿಲ್ಲ ಅಂದರೆ ಆವಾಗ ಹಾರ್ಟಿಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಸ್ಟಾರ್ಟ್ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಯಾರೆಲ್ಲ ಮಧ್ಯಾಹ್ನ ಮಲಗಿರ್ತಾರೆ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ನೈಟ್ ನಿದ್ದೆ ಸರಿಯಾಗಿ ಬರ್ತಾರಲ್ಲ. ಇವಾಗ 12 ಗಂಟೆ ಆಗಲಿ 1 ಗಂಟೆ ಆದರೂ ಮಿಡ್ನೈಟ್ 12 ಗಂಟೆ 1 ಗಂಟೆ ಆದ್ರೂ ಅವರಿಗೆ ನಿದ್ದೆ ಸರಿಯಾಗಿ ಬರೋಲ್ಲ. ಆವಾಗ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಬೊಜ್ಜಿನ ಸಮಸ್ಯೆನೂ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಮಾರ್ನಿಂಗು ಯಾವುದೇ ಥರ ಮೂಡ್ ಅವರಿಗೆ ಫ್ರೆಶ್ ಆಗಿರೋದಿಲ್ಲ. ಇವಾಗ ನಿದ್ದೆ ಸರಿಯಾಗಿರಲ್ವ ಅಲ್ವಾ ನೈಟೆಲ್ಲ ಫುಲ್ಲು, ಆವಾಗ ಒಂಥರ ತಲೆನೋವು ಬರ್ತಾ ಇರೋದು, ಒಂಥರ ಯಾವುದೇ ಕೆಲಸ ಮಾಡೋದಕ್ಕೂ ಒಂಥರ ಆ್ಯಕ್ಟಿವ್ನೆಸ್ ಇರಲ್ಲ. ಆ ಥರ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಜಾಸ್ತಿ ಕಂಟಿನ್ಯೂ 2 hour 3 hour ಮಲಗೋದನ್ನು ಮಾಡಬೇಡಿ. ಇದರಿಂದ ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ. ಸೊ ಹಾಗಾಗಿ ಮಲಗೋದರೆ ಒಂದು ½ an hour ಮಲಗಿಬಿಟ್ಟು ಎದ್ದೇಳಿ, ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಸೊ ಇವತ್ತಿನ ಇನ್ಫಾರ್ಮೇಷನಲ್ಲಿ ನಾನು ಯಾವ ಟೈಮಲ್ಲಿ ಮಲಗಬೇಕು, ಎಷ್ಟೊತ್ತು ಮಾತ್ರ ಮಲಗಬೇಕು, ಯಾರು ಮಲಗಬೇಕು ಯಾರು ಮಲಗಬಾರ್ದು, ಜಾಸ್ತಿ ಹೊತ್ತು ಮಲಗಿದರೆ ಏನಾಗುತ್ತೆ ಅಂತ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಸೊ ಅವರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.